ಏನು ಪೇಟಿಎಂ ಬ್ಯಾನ್ ಆಯ್ತಾ? ಏನಪ್ಪ ಇದು ಸೋಷಿಯಲ್ ಮೀಡಿಯಾದಲ್ಲಿ ಜನ RBIನವರು ಪೇಟಿಎಮ್ಮನ್ನು ಬ್ಯಾನ್ ಮಾಡಿಬಿಟ್ರು ಅನ್ನೋ ಒಂದು ಪೋಸ್ಟ್ನ ತುಂಬ ವೈರಲ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಏನಾಯಿತು ತಿಳಿಸ್ಕೊಡ್ತೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಹೌದು, RBIನವರು ಪೇಟಿಎಮ್ಮಿಂದು ಒಂದು ಎಂಟಿಟಿಯನ್ನು ಬ್ಯಾನ್ ಮಾಡಿದ್ದಾರೆ. ಆಯಿತಾ, ಪೇಟಿಎಮ್ ಅವ್ರದ್ದು ಬ್ಯಾಂಕ್ ಕೂಡ ಇದೆ. ಆಯಿತಾ, ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಅಂತ. ಹೌದು, ಪೇಟಿಎಮ್ ಅವ್ರದ್ದು ಫಿಸಿಕಲ್ ಬ್ಯಾಂಕ್ ಇಲ್ಲ ಅನ್ನೋದು ಬಿಟ್ಟರೆ ಆ್ಯಕ್ಚುಲಿ ಬ್ಯಾಂಕನ್ನು ನಡೆಸುವಂಥ ಎಲ್ಲ ಲೈಸೆನ್ಸು ಪೇಟಿಎಮ್ ಅವ್ರ ಹತ್ರ ಇತ್ತು. ಇದೀಗ ಅದನ್ನು ರಿವೋಕ್ ಮಾಡ್ಕೊಂಡಿದ್ರೆ ಫ್ಯೂಚರ್ನಲ್ಲಿ ಅದನ್ನು ವಾಪಸ್ ಕೊಟ್ಟರು ಕೊಡಬಹುದು. ಇದಕ್ಕಿಂತ ಮುಂಚೆ RBIನವರು ಆಲ್ರೆಡಿ ಒಂದು ವಾರ್ನಿಂಗನ್ನು ಕೊಟ್ಟಿದ್ರು, ನೀವು ಯಾವುದೇ ಹೊಸ ಕಸ್ಟಮರ್ಗಳನ್ನು ಆ್ಯಡ್ ಮಾಡುವಾಗಿಲ್ಲ ಈ ಒಂದು ಪೇಮೆಂಟ್ ಬ್ಯಾಂಕಿಗೆ ಅಂತ. ಬಟ್ ಸ್ಟಿಲ್ ಅವ್ರು ಮಾಡ್ತಾ ಇದ್ರು. ಈ ಕಾರಣಕ್ಕೆ RBIನವರು ಈ ಒಂದು ಆ್ಯಕ್ಷನ್ ತೊಗೊಂಡಿರುವಂಥದ್ದು. ಒಂದಲ್ಲಿ ಇಟ್ಕೊಳ್ಳಿ, ಈ ಪೇಟಿಎಮ್ ಅಪ್ಲಿಕೇಶನ್ಗೂ ಪೇಟಿಎಮ್ ಪೇಮೆಂಟ್ ಬ್ಯಾಂಕು ಯಾವುದೇ ಸಂಬಂಧ ಇಲ್ಲ. ಆಯಿತಾ, ಏನು ಬ್ಯಾನ್ ಆಗಿದೆ ಅಂತ ಅಂದರೆ ಈ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ನ ಒಂದು ಏನು ಫಾಸ್ಟ್ ಆಗಿರುತ್ತೆ ಆ ಅಕೌಂಟಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡುವಂಥದ್ದು, ಆ ಅಕೌಂಟಲ್ಲಿ UPIನ ಟ್ರಾನ್ಸಾಕ್ಷನ್ ಮಾಡುವಂಥದ್ದು ಬ್ಯಾನ್ ಆಗಿದೆ. ಆಯಿತಾ, ಸೊ ಈ ಪೇಟಿಎಮ್ ಪೇಮೆಂಟ್ ಬ್ಯಾಂಕು ಒಂದು ನಾರ್ಮಲ್ ಬ್ಯಾಂಕ್ ರೀತಿಯಲ್ಲೇ. ಆಯಿತಾ, ಅದಕ್ಕೂ ಈ ಪೇಟಿಎಮ್ ವಾಲೆಟ್ಗೂ ಯಾವುದೇ ಸಂಬಂಧ ಇಲ್ಲ. ಆಯಿತಾ, ಸೊ ಅದೊಂದು ವಿಷಯ ತಲೆಯಿಟ್ಕೊಳ್ಳಿ. ನನ್ನ ಹತ್ರನೂ ಕೂಡ ಪೇಟಿಎಮ್ ಫಾಸ್ಟ್ ಆಗಿತ್ತು. ನಾನು ಅದನ್ನು ಈಗ ಸದ್ಯಕ್ಕೆ 28 ಆದಮೇಲೆ ಫೆಬ್ರವರಿ 28 ಆದಮೇಲೆ ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂಗನಿಸ್ತಂಗೆ ಪೇಟಿಎಮ್ ಅವರು ಬೇರೆ ಬ್ಯಾಂಕ್ ಜೊತೆ ಕೊಲಾಬರೇಟ್ ಆಗಿ ಎಲ್ಲದನ್ನು ಕೂಡ ಮರ್ಜ್ ಮಾಡ್ತಾರೆ. ಈಗ ಆಲ್ರೆಡಿ ನೀವು ಪೇಟಿಎಮ್ದು ಫಾಸ್ಟ್ಯಾಗು ಅಥವಾ ಕಾರ್ಡನ್ನು ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಬೇರೆ ಬ್ಯಾಂಕ್ ಜೊತೆಗೆ ಮರ್ಜ್ ಆಗಿಬಿಟ್ಟು ಅವರ ಒಂದು ಸರ್ವಿಸನ್ನು ಕಂಟಿನ್ಯೂ ಮಾಡ್ತಾರೆ. ಬಟ್ ಪೇಟಿಎಮ್ ಅವ್ರಿಗಂತೂ ಬಿಗ್ಗೆಸ್ಟ್ ಲಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಯಿತಾ, ಸೊ ಈಗ ಅವ್ರು ಬೇರೆ ಬ್ಯಾಂಕ್ಗಳಿಗೆ ಒಂದು ಡಿಪೆಂಡ್ ಆಗಬೇಕಾಗತ್ತೆ. ಇಷ್ಟು ದಿನ ಅವ್ರದ್ದೇ ಬ್ಯಾಂಕಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ ನಡೀತಾ ಇತ್ತು. ಸೊ ಈಗ ಬೇರೆ ಬ್ಯಾಂಕ್ಗಳಿಗೆ ಅವರು ಡಿಪೆಂಡ್ ಆಗಬೇಕಾಗತ್ತೆ. ಸೊ ಅವರಿಗಂತೂ ಈಗ ನೋಡಿ, ಅವರು ಅಂದರೆ RBIನವರು ಅವ್ರನ್ನ ಬ್ಯಾನ್ ಮಾಡಿದ್ಮೇಲೆ ಲಿಟ್ರಲಿ 2 ದಿನ ಲೋಯರ್ ಸರ್ಕ್ಯೂಟು ಸ್ಟಾಕ್ ಮಾರ್ಕೆಟಲ್ಲಿ. ಅವ್ರದ್ದು ಪೇಟಿಎಮ್ದು ಸ್ಟಾಕ್ ಮಾರ್ಕೆಟು ಕಿತ್ಕೊಂಡು ಕೆಳಗೆ ಬಿದ್ದೋಗಿದೆ ಸ್ಟಾಕ್ಸು. 2 ದಿನ 20%, 20% ಲೋಯರ್ ಸರ್ಕ್ಯೂಟು 2 ದಿನ, 40% 2 ದಿನಕ್ಕೆ. ನಂಗೆ ಅನ್ನಿಸ್ತಂಗೆ ಸೋಮವಾರನೂ ಕೂಡ ಹೋಗಿ ಹಾಕೊಂಡ್ರು ಹಾಕೋಬೋದು, ಗೊತ್ತಿಲ್ಲ. ಹೆವಿ ಅಂದರೆ ಹೆವಿ ಕಿತ್ಕೊಂಡು ಡೌನ್ ಆಗಿ ಹೋಗಿದೆ. ಆಯಿತಾ, ತುಂಬ ಕಷ್ಟ ಆಗ್ಬಿಡು ಯಪ್ಪ. ಸವಾಸೆಲ್ಲ ಈ ಒಂದು RBIನವ್ರದ್ದು ಗೌರ್ಮೆಂಟ್ನವ್ರದ್ದು ಎದುರಾಕೊಂಡ್ಬಿಟ್ರೆ ಮಾತ್ರ ಯಾರೂ ಉಳಿಯಲ್ಲ ನಂಗೆ ಅನ್ನಿಸ್ತಂಗೆ. ನಮಗೆ ಕನ್ಫ್ಯೂಷನ್ ಏನಪ್ಪ ಅಂತ ಅಂದರೆ ಏನಿದು ಪೇಮೆಂಟ್ ಬ್ಯಾಂಕ್ ಅಂತ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡ್ರು. ಎಲ್ಲ ಪೇಟಿಎಮ್ಮೇ ಬ್ಯಾನ್ ಆಯಿತು ಅಂದ್ಕೊಂಡ್ರು. ಆ ರೀತಿಯಲ್ಲ, ಅಪ್ಲಿಕೇಶನ್ ಇರುತ್ತೆ, ಅದರಲ್ಲಿ ನೀವು ನಾರ್ಮಲ್ UPI ಟ್ರಾನ್ಸಾಕ್ಷನ್ನ ಮಾಡ್ಬೋದು. ಆಯಿತಾ, ನೀವು ಬೇರೆ ಬ್ಯಾಂಕಿನ UPIನಲ್ಲಿ ಆ್ಯಡ್ ಮಾಡ್ಕೊಂಡಿರ್ತೀರ. ಸೊ ಅದೆಲ್ಲದೂ ನೀವು ಮಾಡ್ಬೋದು. ಇನ್ ಕೇಸ್ ನೀವು ಪೇಟಿಎಮ್ ಬ್ಯಾಂಕಿಂದು UPIನ ಹಾಕ್ಕೊಂಡಿದ್ರೆ ಅದು ಕೆಲಸವನ್ನು ಮಾಡಲ್ಲ. ಬಿಟ್ಟರೆ ಉಳಿದೆಲ್ಲ ಬ್ಯಾಂಕಿಂದು ಕೂಡ ಪೇಟಿಎಮ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೊ ಈ ಒಂದು ವಿಷಯ ತಲೆ ಇಟ್ಕೋಬೇಕಾಗತ್ತೆ. ಯಪ್ಪ ವಾಸಲ್ಲ ಗುರು, ಏನೇನೋ ಮಾಡ್ತಾಯಿದ್ರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಗೌರ್ಮೆಂಟ್ನವರು ಏನು ಈಗ ಬಡ್ಜೆಟನ್ನು ನಡೆಸಿದ್ರು, ಅದರಲ್ಲಿ ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ವಸ್ತುಗಳು, ಕೆಲವೊಂದು ಎಲೆಕ್ಟ್ರಾನಿಕ್ ವಸ್ತುಗಳ ಇಂಪೋರ್ಟ್ ಡ್ಯೂಟೀಸನ್ನು ಕಡಿಮೆ ಮಾಡಿದ್ದಾರೆ. ಸೊ ಮೋಸ್ಟ್ಲಿ ಆ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಸ್ವಲ್ಪ ಕಡಿಮೆ ಆಗ್ಬೋದು. ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ಫೋನ್ 15% ಇದ್ದಿದ್ದನ್ನು 10%ಗೆ ಇಳಿಸಿದ್ದಾರೆ ಇಂಪೋರ್ಟ್ ಡ್ಯೂಟಿಯನ್ನು, ಅಂದರೆ ಸ್ಪೇರ್ಸಿಂದು. ಈವನ್ ಕ್ಯಾಮ್ರಾದು ಅಷ್ಟೇ. ಆಯಿತಾ, ಕ್ಯಾಮ್ರಾ ಪಾರ್ಟ್ಗಳು ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟಿಲ್ಲ ಅಸೆಂಬ್ಲಿ ಮಾಡೋರಿಗೆ ಆ ಒಂದು ಇಂಪೋರ್ಟ್ ಡ್ಯೂಟಿಯನ್ನು ಕಡಿಮೆ ಮಾಡಿದ್ದಾರೆ. ಸೊ ಈ ರೀತಿ ಕೆಲವೊಂದು ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಕಡಿಮೆ ಆದರೂ ಆಗಬಹುದು. ಆಯಿತಾ, ಏನಕ್ಕೆ ಕಡಿಮೆ ಆಗುತ್ತೆ ಅಂತಾರೆ ಅಂದರೆ ಕಡಿಮೆ ಆಗುತ್ತೆ ಅಂತ ಅಲ್ಲ, ಇಂಪೋರ್ಟ್ ಡ್ಯೂಟಿ ಕಡಿಮೆ ಆಗುತ್ತೆ. ಇದರಿಂದ ಈ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳಿಗೆ ಸ್ವಲ್ಪ ಕಾಸ್ಟ್ ಕಡಿಮೆ ಬೀಳುತ್ತೆ. ಸೊ ಆ ಕಾಸ್ಟನ್ನು ಕಸ್ಟಮರ್ಗಳಿಗೆ ಕೊಟ್ಟರೆ ಪರವಾಗಿಲ್ಲ. ಅಂದರೆ ಆ ಒಂದು ಕಾಸ್ಟ್ ಕಡಿಮೆ ಆಯಿತು ಅಂದ್ಬಿಟ್ಟು ಒಂದು ಪ್ರಾಡಕ್ಟ್ ವ್ಯಾಲ್ಯೂನ ಕಡಿಮೆ ಮಾಡಿದ್ರೆ ಕಸ್ಟಮರ್ಗಳಿಗೆ, ಪರ್ಚೇಸ್ ಮಾಡೋರಿಗೆ ಸ್ವಲ್ಪ ಕಡಿಮೆ ದುಡ್ಡು ಬೀಳುತ್ತೆ. ಮೆಜಾರಿಟಿ ಕಂಪ್ನಿಗಳು ಆ ರೀತಿ ಮಾಡಲ್ಲ. ಆಯಿತಾ, ಇಂಪೋರ್ಟ್ ಡ್ಯೂಟಿ ಏನು ದುಡ್ಡು ಉಳಿತು ಅದನ್ನು ಅವರೇ ಇಟ್ಕೊಂಡ್ಬಿಡ್ತಾರೆ, ಪ್ರಾಫಿಟ್ ಮಾಡ್ಕೋತಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಕರ್ನಾಟಕದಲ್ಲಿ ಇದೀಗ HSRP ನಂಬರ್ ಪ್ಲೇಟ್ ಮ್ಯಾಂಡೇಟ್ರಿ ಆಗ್ತದೆ. ಫೆಬ್ರವರಿ 17ನೇ ತಾರೀಕಿಂದ ನೀವೇನಾದರೂ IND ಪ್ಲೇಟ್ HSRP ನಂಬರ್ ಪ್ಲೇಟನ್ನು ನೀವು ಹಾಕ್ಸಿಲ್ಲ ಅಂತ ಅಂದರೆ 1,000 ರೂಪಾಯಿ ದಂಡವನ್ನು ಹಾಕ್ತಾರಂತೆ. 1,000 ದಂಡ, 2ನೇ ಟೈಮ್ ಸಿಗಾಕೊಂಡ್ರೆ 2,000 ದಂಡ ಅಂತೆ. ಎಲ್ಲರೂ ನಂಬರ್ ಪ್ಲೇಟ್ ಚೇಂಜ್ ಮಾಡಿಸ್ಕೊಳ್ರಪ್ಪ, ಯಾಕೆ ಬೇಕು? ಎಲ್ಲ ಇವ್ರು ಸ್ಟಾರ್ಟಿಂಗ್ ಕೊಟ್ಬಿಡ್ಬೇಕಪ್ಪ, ಗಾಡಿ ತೊಗೋಬೇಕಾದ್ರೆ ಕೊಟ್ಬಿಟ್ಟು. ಈಗ ರೀಸೆಂಟಾಗಿ ಎಲ್ಲ ಹೊಸ ಗಾಡಿಗಳಿಗೂ HSRPನೇ ನಂಬರ್ ಪ್ಲೇಟ್ ಕೊಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಇದೀಗ ಪ್ಯಾರಿಸಲ್ಲೂ ಕೂಡ ಐಫೆಲ್ ಟವರ್ ಇದೆ ಅಲ್ವಾ, ಸೊ ಅಲ್ಲೂ ಕೂಡ ನಾವೀಗ UPIನ ಯೂಸ್ ಮಾಡ್ಬೋದು.
ಸೊ ಫ್ರಾನ್ಸಲ್ಲಿ ಇದೀಗ UPIನ ಎನೇಬಲ್ ಮಾಡ್ತಾ ಇದ್ದಾರೆ NPCI ಅವರು. ಸೊ ಬೆಂಕಿ ವಿಷಯ. ಸೊ ಹೆಡ್ಲೈನ್ಸ್ ಓದಿದೆ ನಾನು. ಐಫಲ್ ಟವರ್ನಲ್ಲೂ ಕೂಡ ನಾವೀಗ UPIನ ಯೂಸ್ ಮಾಡ್ಬೋದು ಅನ್ನೋ ಒಂದು ಹೆಡ್ಲೈನ್ಸನ್ನು ಹಾಕಿದ್ರು ಒಂದು ಯಾರೋ ಮೀಡಿಯಾದವರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಅಮೆರಿಕಾದಲ್ಲಿ ಒಬ್ಬ ವ್ಯಕ್ತಿ iPhone 12 ನದಿಗೆ ಬೀಳಿಸ್ಬಿಟ್ಟಿದ್ದಾನಂತೆ, ಆಯಿತಾ. ಸೊ ಸುಮಾರು 3 ತಿಂಗಳಾದ್ಮೇಲೆ ಆ ಫೋನ್ ಸಿಕ್ಕಿದೆ, ವರ್ಕಿಂಗ್ ಕಂಡೀಷನ್ ಅಂತೆ. ಚಾರ್ಜ್ ಹೊಗೆ ಆಗಿತ್ತು ಅಂತ ಕಾಣುತ್ತೆ. ಚಾರ್ಜ್ ಮಾಡೋರೆ, ಫೋನ್ ಆನ್ ಆಗಿದೆ, ಬೆಂಕಿ ಗುರು ಐಫೋನು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಕನ್ಫರ್ಮ್ ಮಾಡಿದ್ದಾರೆ ಟಿಮ್ ಕುಕ್ ಕಡೆಯಿಂದ. ಸೊ ನೆಕ್ಸ್ಟ್ ಬರುವಂಥ iOS ಅಪ್ಡೇಟ್ನಲ್ಲಿ ಆಪಲ್ AI ಫೀಚರ್ ಬರುತ್ತಂತೆ. ಹಿಂಗೆ ಗ್ಯಾಲಕ್ಸಿ AI ಫೀಚರ್ ಸ್ಯಾಮ್ಸಂಗ್ ಅವ್ರು ತೊಗೊಂಬಂದ್ರು, ಅದೇ ರೀತಿ ಆಪಲ್ AI ಫೀಚರು ಬರುತ್ತಂತೆ ನೆಕ್ಸ್ಟ್ iOS 18 ಅಪ್ಡೇಟ್ನಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಗುರ್ಗಾವ್ನಲ್ಲಿ ಒಬ್ಬ ವ್ಯಕ್ತಿ 20 ವರ್ಷದ ಒಬ್ಬ ವ್ಯಕ್ತಿ ಡೇಟಿಂಗ್ ಆ್ಯಪ್ ಆಗಿರುವಂಥ ಟಿಂಡರ್ನಲ್ಲಿ ಅವನ ಪ್ರೊಫೈಲ್ ಹೆಂಗೆ ಹಾಕಿದ್ದಂತೆ ಅಂದರೆ, ಅವನಿಗೆ ಯಾರಾದರೂ ಈ ಡಾಟಾ ಸ್ಟ್ರಕ್ಚರ್ಸ್ ಮತ್ತು ಆಲ್ಗರಿದಮ್ಸನ್ನು ಹೇಳ್ಕೊಡುವಂಥ ಪಾರ್ಟ್ನರ್ ಬೇಕು ಅಂದ್ಬಿಟ್ಟು ಅವ್ನ ಪ್ರೊಫೈಲ್ಗೆ ಹಾಕಿದ್ದಂತೆ. ಅದು ಟ್ವಿಟರ್ನಲ್ಲಿ ಹೆವಿ ವೈರಲ್ ಆಗಿಬಿಟ್ಟಿದೆ. ಎಂತೆಂಥ ಜನ ಇರ್ತಾರೆ ಗುರು. ಕೆಲವು ಜನ ಹುಡುಗಿ ಸಿಕ್ಕರೆ ಸಾಕು ಅನ್ನೋರು ಇರ್ತಾರೆ, ಇವನಿಗೆ ಯಾರೋ ಡಾಟಾ ಸ್ಟ್ರಕ್ಚರು ಹೇಳ್ಕೊಡೋರು ಬೇಕಂತ ಇವನಿಗೆ ಬುದ್ಧಿವಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಆಪಲ್ನವರು 2026-27 ಇಸ್ವಿಯಷ್ಟರಲ್ಲಿ ಫೋಲ್ಡಬಲ್ ಐಫೋನನ್ನು ತೊಗೊಂಬರೋದಕ್ಕೆ ವರ್ಕ್ ಮಾಡ್ತಾ ಇದ್ದಾರಂತೆ. ಸೊ ಇದು ರಿಪೋರ್ಟ್ನ ಪ್ರಕಾರ ಆದರೂ ಆಗಬಹುದು. ತುಂಬ ಲೇಟ್, ಹೌದು. ಆ್ಯಂಡ್ರಾಯ್ಡ್ಗಳಲ್ಲಿ ಫೋಲ್ಡಬಲ್ ಬಂದು ಎಷ್ಟೋ ಕಾಲಗಳಾಯಿತು. ಸೊ ಐಫೋನಲ್ಲಿ ಇನ್ನೂ ಒಂದು 2-3 ವರ್ಷ ಬಿಟ್ಟು ಈ ಒಂದು ಫೋಲ್ಡಬಲ್ಸ್ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು iPhone 16 ನೆಕ್ಸ್ಟು ಬರುತ್ತೆ ಈ ವರ್ಷದ ಕೊನೆಯಷ್ಟರಲ್ಲಿ. ಸೊ iPhone 15ಗೂ ಮತ್ತು 16ಗೂ ಮೇಜರ್ ಡಿಸೈನ್ ಡಿಫ್ರೆನ್ಸ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಕೆಲವೊಂದು ರಿಪೋರ್ಟ್ ಏನಪ್ಪ ಹೇಳುತ್ತೆ ಅಂತಂದರೆ ಬೇಸ್ ಮಾಡಲ್ iPhone 16ದು ಕ್ಯಾಮ್ರಾ ಪ್ಲೇಸ್ಮೆಂಟು ಕ್ರಾಸ್ ಆಗಿತ್ತಲ್ವ, ಸೊ ಅದನ್ನು ಸ್ಟ್ರೈಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. iPhone 11, 12 ಇತ್ತಲ್ಲ, ಆ ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ ಕೆಲವು ಜನ. ಒಟ್ಟಿಗೆ ಮೇಜರ್ ಡಿಸೈನ್ ಡಿಫ್ರೆನ್ಸು ಏನೂ ಇರಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು HMD ಗ್ಲೋಬಲ್ನವರು ಇದೀಗ ನೋಕಿಯಾ ಬ್ರ್ಯಾಂಡಿಂಗನ್ನು ಪಕ್ಕಕ್ಕಿಟ್ಟು HMD ಬ್ರ್ಯಾಂಡಿಂಗ್ನಲ್ಲೇ ಫೋನನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ, ಫೋನ್ಗಳನ್ನು ತೊಗೊಂಬರ್ತಾಯಿದ್ದಾರೆ. ಸೊ ಮೋಸ್ಟ್ ನಮ್ಮ ದೇಶಕ್ಕೂ ಕೂಡ ಬರಬಹುದು. ಸೊ ಕಾದು ನೋಡೋಣ. HMD ಫುಲ್ ಫಾರ್ಮ್ ಹ್ಯೂಮನ್ ಮೊಬೈಲ್ ಡಿವೈಸ್ ಅಂತೆ, ಆಯಿತಾ. ಸೊ ನೋಕಿಯಾಗೆ ಬ್ರ್ಯಾಂಡ್ ವ್ಯಾಲ್ಯೂ ಇತ್ತು, ಬಟ್ ಅದರಲ್ಲೇ ಅವ್ರು ಸೇಲ್ಸ್ ಮಾಡೋಕ್ಕಾಗಿಲ್ಲ. ಅಂದರೆ HMD ಬ್ರ್ಯಾಂಡಿಂಗಲ್ಲಿ ಮಾಡ್ತಾರಾ ಅಂತ ಒಂದು ಡೌಟ್ ಇದೆ. ನನಗನ್ನಿಸ್ದಂಗೆ ನೋಕಿಯಾ ಏನಕ್ಕೆ ಕ್ಲಿಕ್ ಆಗಲಿಲ್ಲ ಅಂತ ಅಂದರೆ, ಅವ್ರು ಅಫೋರ್ಡಬಲ್ ಆಗಿ ಫೋನ್ನ ಲಾಂಚ್ ಮಾಡಬೇಕಾಗಿತ್ತು, ಕಾಂಪಿಟೇಟಿವ್ ಆಗಿ ಮಾಡಬೇಕಾಗಿತ್ತು, ಒಳ್ಳೊಳ್ಳೆ ಫೋನ್ಗಳನ್ನ ಮಾಡಬೇಕಾಗಿತ್ತು. ಕಿತ್ತೋಗಿರೋ ಥರ ಫೋನ್ ಲಾಂಚ್ ಮಾಡೋರು, ಪ್ರೊಸೆಸರ್ ಚೆನ್ನಾಗಿರ್ತಿರಲಿಲ್ಲ. ಐ ಹೋಪ್ ಈ HMD ಅವರು ಒಂದು ಒಳ್ಳೆ ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಒಂದು ಹೊಸ ಕಾಂಪಿಟೇಷನ್ ತೊಗೊಂಬರ್ತಾರೆ ಅಂತ ಅಂದ್ಕೊಳ್ಳೋಣ. ಕಾದು ನೋಡೋಣ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.